ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಮುಂಜಾನೆ ಕರ್ತನನ್ನು ಮಹಿಮೆಪಡಿಸುವಂತಹ ಒಂದು ಸುಂದರವಾದ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 17ನೇ ವಾಕ್ಯ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಸೊಲೊಮೋನನ ಜ್ಞಾನೋಕ್ತಿಗಳ ಪುಸ್ತಕದಿಂದ ಒಂದು ವಾಕ್ಯವನ್ನು ನಾವು ಈ ಬೆಳಗಿನ ಧ್ಯಾನಕ್ಕಾಗಿ ಓದಿದ್ದೇವೆ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ಈ ವಾಕ್ಯವನ್ನು ನಾವು ಓದಬೇಕಾದ್ರೆ ನಮಗೊಂದು ಕನ್ಫ್ಯೂಷನ್ ಬರುತ್ತೆ. ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ಪ್ರೀತಿಸುವವ್ರನ್ನ ನಾನು ಪ್ರೀತಿಸ್ತೇನೆ. ಹಾಗಾದರೆ ಯೋಹಾನ 3:16 ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟರು. ಹಾಗಾದರೆ ನಾವಲ್ಲ ಆತನನ್ನು ಪ್ರೀತಿ ಮಾಡಿದ್ದು, ಆತನು ನಮ್ಮನ್ನು ಪ್ರೀತಿ ಮಾಡಿದ್ರು. ನಾವು ಪಾಪದಲ್ಲಿದ್ದಾಗ, ನಾವು ಶಾಪದಲ್ಲಿದ್ದಾಗ, ದೇವರ ಸನ್ನಿಧಿಗೆ ಬರುವುದಕ್ಕೆ ಯಾವ ಯೋಗ್ಯತೆ ನಮಗಿಲ್ಲದೆ ಇದ್ದಾಗ ನಮ್ಮನ್ನು ಪ್ರೀತಿ ಮಾಡಿದ್ದು ಆತನು. ದೇವರ ವಾಕ್ಯವನ್ನು ನಾವು ಒಂದು ಯೋಹಾನದಲ್ಲಿ ಓದುವಾಗ ನಮಗೆ ಗೊತ್ತಾಗುತ್ತೆ, ದೇವರು ನಮ್ಮನ್ನು ಪ್ರೀತಿ ಮಾಡಿದ್ರು. ದೇವರ ಪ್ರೀತಿ ನಮ್ಮ ಮೇಲೆ ಅಪಾರವಾಗಿತ್ತು. ಯೋಹಾನ 3:16 ದೇವರು ಎಷ್ಟೋ ಪ್ರೀತಿ ಮಾಡಿದ್ರು ನಮ್ಮನ್ನು. ನಂತರ ನಾವು ಎಫೆಸ ಪತ್ರಿಕೆಯಲ್ಲಿ ಓದ್ತೇವೆ, ಮಹಾಪ್ರೀತಿಯನ್ನು ಇಟ್ಟರು ಅಂತ ಎಫೆಸ ಪತ್ರಿಕೆ 2ನೇ ಅಧ್ಯಾಯ ಹೇಳುತ್ತೆ. 1 ಯೋಹಾನ 3ನೇ ಅಧ್ಯಾಯದಲ್ಲಿ ಓದ್ತೀವಿ, ಎಂಥ ಪ್ರೀತಿಯನ್ನು ಇಟ್ಟರು. ಹಾಗಾದರೆ ನಾವಲ್ಲ ದೇವರನ್ನ ಪ್ರೀತಿ ಮಾಡಿದ್ದು, ದೇವರು ನಮ್ಮನ್ನು ಪ್ರೀತಿ ಮಾಡಿದ್ರು. ದೇವರು ನಮ್ಮನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಕಾರಣ ನಿಮ್ಮ ನಮ್ಮೆಲ್ಲರ ಪಾಪದ ಪರಿಹಾರಕ್ಕಾಗಿ, ಪ್ರಾಣವನ್ನು ಕೊಡುವುದಕ್ಕಾಗಿ. ಹಾಗೆ ಯೇಸು ಈ ಭೂಮಿಯಲ್ಲಿ ಬಂದು ನಮಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಾಯಿತು. ಆಗ ದೇವರು ನಮ್ಮನ್ನು ಪ್ರೀತಿ ಮಾಡಾಯಿತು. ಈಗ ನಮ್ಮ ಜವಾಬ್ದಾರಿ ನಾವು ಆತನನ್ನು ಪ್ರೀತಿ ಮಾಡಿ. ಇದು ಸೆಕೆಂಡ್ ಪಾರ್ಟ್ ಹೇಳ್ತಾ ಇರೋದಿಲ್ಲಿ. ನನ್ನನ್ನು ಪ್ರೀತಿಸುವವ್ರನ್ನ ನಾನು ಪ್ರೀತಿಸ್ತೇನೆ ಅಂತ ಇಲ್ಲಿ ವಾಕ್ಯ ಹೇಳ್ತಾ ಇರೋದು, ಆಲ್ರೆಡಿ ನಾನು ನಿಮ್ಮನ್ನು ಪ್ರೀತಿ ಮಾಡಿದ್ದೀನಿ. ಆ ಪ್ರೀತಿಯ ಸೂಚಕವಾಗಿ ನನ್ನ ಮಗನನ್ನು ಕೊಟ್ಟಿದ್ದೇನೆ. ನನ್ನ ಮಗನು ತನ್ನ ಪ್ರಾಣವನ್ನು ಕೊಟ್ಟು ನಿಮಗೆ ರಕ್ಷಣೆಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಆ ರಕ್ಷಣೆಯನ್ನು ನೀವು ಹೊಂದ್ಕೊಂಡಿದ್ದೀರಾ, ಆ ರಕ್ಷಣೆಯಲ್ಲಿ ಜೀವಿಸ್ತಾ ಇದ್ದೀರಾ. ಈಗ ನಿಮ್ಮ ಜವಾಬ್ದಾರಿ ಏನು? ನಿಮಗಾಗಿ ಪ್ರಾಣವನ್ನು ಕೊಟ್ಟ, ನಿಮ್ಮ ಪಾಪವನ್ನು ತೊಳೆಯುವುದಕ್ಕಾಗಿ ತನ್ನನ್ನೇ ತ್ಯಾಗ ಮಾಡಿದ ಆ ಯೇಸುವನ್ನು ಪ್ರೀತಿ ಮಾಡಬೇಕಾದ ಜವಾಬ್ದಾರಿ. ಆ ಯೇಸುವನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿಗಳನ್ನು ದೇವರು ಪ್ರೀತಿ ಮಾಡ್ತಾರೆ. ಆಗ ನಮ್ಮ ಜವಾಬ್ದಾರಿ ಏನು? ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ನರಕದ ಶಿಕ್ಷೆಯಿಂದ ಬಿಡುಗಡೆ ಮಾಡಿದಂತಹ ಕರ್ತನನ್ನು ಪ್ರೀತಿಸುವವರಾಗಬೇಕು. ನಿರಂತರವಾಗಿ ಕರ್ತನ ಪ್ರೀತಿಯನ್ನು ತಿಳಿದು ನಾವು ಕರ್ತನನ್ನು ಪ್ರೀತಿಸಬೇಕು. ಯೇಸುಸ್ವಾಮಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಹೇಳ್ತಾರೆ, ನೀವು ನನ್ನ ಆಜ್ಞೆಗಳಿಗೆ ಸರಿಯಾಗಿ ನಡೆದರೆ ನೀವು ನನ್ನ ಸ್ನೇಹಿತರು. ಯು ಆರ್ ಮೈ ಫ್ರೆಂಡ್. ಅದರ ಅರ್ಥ ದೇವರನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿಗಳು ನಾವು ದೇವರ ಸ್ನೇಹಿತರ ಥರ, ದೇವರ ಸ್ನೇಹಿತನ ಹಾಗೆ ನಾವು ಮುಂದೆ ಸಾಕ್ತೀವಿ. ಯಾವತ್ತು ದೇವರು ಫ್ರೆಂಡ್ಶಿಪ್ಪನ್ನು ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ. ಅಬ್ರಹಾಮನನ್ನು ದೇವರ ಸ್ನೇಹಿತ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ದೇವರೇ ಸ್ವತಃ ಹೇಳ್ತಾರೆ, ನನ್ನ ಸ್ನೇಹಿತನಾದ ಅಬ್ರಹಾಮ ಎಂಬ ಪದವನ್ನು ಯೂಸ್ ಮಾಡ್ತಾರೆ. ದೇವರೇ ಹೇಳ್ತಾರೆ. ಹಾಗಾದರೆ ದೇವರು ಪ್ರೀತಿಯನ್ನು ಬಯಸುವವನು, ಪ್ರೀತಿಯನ್ನು ಕೊಟ್ಟು ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಯೇಸು. ಆಗ ದೇವರ ವಾಕ್ಯ ಹೇಳುತ್ತೆ, ನನ್ನನ್ನು ಪ್ರೀತಿಸುವವರನ್ನ ನಾನು ಪ್ರೀತಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮಗಾಗಿ ಪ್ರಾಣವನ್ನು ಕೊಟ್ಟ, ನಮ್ಮನ್ನು ಪಾಪದಿಂದ ಶಾಪದಿಂದ ಬಿಡಿಸಿದಂತಹ ಕರ್ತನಾದ ಯೇಸುವನ್ನು ಪ್ರೀತಿಸುವಂತಹ ಆ ಉತ್ತಮ ಅವಕಾಶ ನಮಗೆ ಸಿಕ್ಕಿದ್ದಕ್ಕಾಗಿ ಸ್ತೋತ್ರ. ನಾವು ಆತನನ್ನು ಪ್ರೀತಿ ಮಾಡುವಾಗ ಆತ ನಮ್ಮನ್ನು ಪ್ರೀತಿ ಮಾಡ್ತಾನೆ. ನೆಕ್ಸ್ಟ್ ವಾಕ್ಯ ಹೇಳುತ್ತೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಆತುರ ಮೀನ್ಸ್ ಕನ್ನಡದಲ್ಲಿ ನಾವು ನೋಡಬೇಕಾದ್ರೆ ಆತುರ ಅಂತ ಹೇಳಿದ್ರೆ ಅರ್ಜೆಂಟು ಎಂಬುದಾಗೆಲ್ಲ ನಾವು ನೋಡ್ತೀವಿ, ಅವಸರ, ಅರ್ಜೆಂಟ್ ಅಂತ ನೋಡ್ತೀವಿ. ಆದರೆ ಇಲ್ಲಿ ಆ ಅರ್ಥದಲ್ಲಿ ಎಲ್ಲ ಯೂಸ್ ಮಾಡಿರೋದು. ಆತುರದಿಂದ ಅಂತ ಹೇಳಿದ್ರೆ ಆಸಕ್ತಿಯಿಂದ, ಉತ್ಸಾಹದಿಂದ, ಬಯಕೆಯಿಂದ ಯಾರು ಹುಡುಕ್ತಾರೋ ಅವರು ನನ್ನನ್ನು ಕಂಡುಕೊಳ್ತಾರೆ. ಈ ಹಗಲಿನ ಸಮಯದಲ್ಲಿ ಆಸಕ್ತಿಯಿಂದ ನಾವು ಆತನ ಹುಡುಕೋಣ, ಆತನನ್ನು ಪ್ರೀತಿ ಮಾಡೋಣ, ಆತನಿಗಾಗಿ ನಾವು ಕಾಯೋಣ.
ದೇವರ ವಾಕ್ಯ ಹೇಳ್ತದೆ, ಯಾರಿಗೆ ಆಸಕ್ತಿ ಇದೆಯೋ, ಯಾರು ಹುಡುಕ್ತಾರೋ, ಆಸಕ್ತಿಯಿಂದ ಹುಡುಕ್ತಾರೋ ಅವರು ಕಂಡುಕೊಳ್ತಾರೆ. ನಾವೇನಾದರೂ ವಸ್ತು ಕಳೆದೋದಾಗ ಅದನ್ನು ಹುಡುಕೋದು ಬೇಕಾಬಿಟ್ಟು ಹುಡುಕಲ್ಲ, ಅದನ್ನು ಕಂಡುಕೊಳ್ಬೇಕೆಂಬ ಉತ್ಸಾಹದಿಂದ ಹುಡುಕಿದ್ರೆ ನಾವು ಅದನ್ನು ಕಂಡುಕೊಳ್ತೀವಿ. ಏನೋ ಬೇಕೋ ಹುಡುಕೋಣ ಅಂತೇಳಿ ಹುಡುಕೋದಲ್ಲ, ಏನೋ ಬೇಡೋಣ ಅಂತೇಳಿ ಬೇಡೋದಲ್ಲ, ಏನೋ ಪ್ರೀತಿ ಮಾಡಬೇಕಲ್ಲ ಅಂತ ಪ್ರೀತಿ ಮಾಡೋದಲ್ಲ. ಕರ್ತನನ್ನು ಪ್ರೀತಿ ಮಾಡುವಾಗ ಆಸಕ್ತಿಯಿಂದ ಪ್ರೀತಿ ಮಾಡಬೇಕು. ಯಾಕೆ ಪ್ರೀತಿ ಮಾಡಬೇಕು? ಮೊದಲು ನನ್ನನ್ನು ಪ್ರೀತಿ ಮಾಡಿದ್ರಿಂದ, ನನ್ನ ಪಾಪವನ್ನು ಬಿಡಿಸುವುದಕ್ಕಾಗಿ, ನನ್ನ ಶಾಪದಿಂದ ನನ್ನನ್ನು ಬಿಡಿಸುವುದಕ್ಕಾಗಿ ಪ್ರಾಣವನ್ನು ಕೊಟ್ಟಂತಹ ಕರ್ತನನ್ನು ಪ್ರೀತಿ ಮಾಡಬೇಕಾದದ್ದು ನನ್ನ ಕರ್ತವ್ಯವಾಗಿದೆ. ಯಾಕೆಂದರೆ ನನ್ನನ್ನು ಪ್ರೀತಿ ಮಾಡಿ ನನಗೆ ಬಿಡುಗಡೆ ಕೊಟ್ಟಂತಹ ಕರ್ತನಾದ ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡುವಂತಹ ಒಂದು ಅವಕಾಶ. ಈಗಲ ಸಮಯದಲ್ಲಿ ನಾವು ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ. ನಾನು ನಿನ್ನ ಪ್ರೀತಿ ಮಾಡ್ತಾ ಇರೋದು ಔದಾರ್ಯದಿಂದಲ್ಲ, ಏನೋ ಮಾಡಬೇಕು ಅಂತಲ್ಲ, ಹೃದಯದ ಅಂತರಾಳದಿಂದ ಪ್ರೀತಿ ಮಾಡ್ತೀನಿ. ಕಾರಣ ನನ್ನ ಪಾಪವನ್ನು ಕ್ಷಮಿಸಿದಂತಹ ದೇವರು ನೀನು, ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದಂತಹ ದೇವರೇ, ನಿನ್ನನ್ನು ಪ್ರೀತಿ ಮಾಡ್ತೇನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ನಮ್ಮನ್ನು ಪ್ರೀತಿ ಮಾಡಿದಂತಹ ನಿನ್ನನ್ನು ಪ್ರೀತಿಸುವುದು ನಮ್ಮ ಕರ್ತವ್ಯ ಸ್ವಾಮಿ. ದೇವರೇ, ನಾನು ನಿಮ್ಮನ್ನು ಪ್ರೀತಿ ಮಾಡಿ ಪುನಃ ನಾವು ನಿಮ್ಮನ್ನು ಪ್ರೀತಿ ಮಾಡುತ್ತಾ ಮುಂದೆ ಹೋಗುವಾಗ ಪುನಃ ನಮ್ಮನ್ನು ಪ್ರೀತಿಸಿ ಎಲ್ಲ ರೀತಿಯ ಆಶೀರ್ವಾದಗಳನ್ನು ಕಳೆದ ದಿನಗಳಲ್ಲಿ ಕೊಟ್ಟಿದ್ದಿ, ಮುಂದೆಯೂ ಕೊಡುತ್ತಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ನಿನ್ನ ಪಾದ ಬಳಿಗೆ ಒಪ್ಪಿಸ್ತೇವೆ. ನಿನ್ನನ್ನು ಪ್ರೀತಿಸಿ ನಿನಗಾಗಿ ಜೀವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.